भावंडांच्या प्रेमाचं प्रतीक ठरलेला सण अध्यात्म, सामाजिक जाणीव आणि पर्यावरण संरक्षणाचं महत्त्व अधोरेखित करणारा नागपंचमी सण मंगळवारी बेळगावमधील रामदेव हॉटेल परिसरात उत्साहात साजरा करण्यात आला। भारतीय सण हे आध्यात्मिक, सांस्कृतिक, धार्मिक आणि आरोग्यदायी सामाजिक कल्याण या 5 घटकांचे प्रतिनिधित्व करतात असा ज्येष्ठांचा सर्वसामान्य समज आहे। आपली भक्ती परंपरेमध्ये नागपूजेला विशेष महत्त्व आहे। साप हे केवळ संपत्तीचं रक्षण करणारच नव्हे तर भूमीच्या समृद्धतेच्या संरक्षणामध्येही मोलाची भूमिका बजावतात। अतिप्राचीन सिंधू संस्कृतीतही वृक्षपूजा आणि नागपूजेचं महत्त्व असल्याचं पुरातत्व संशोधकांचं मत आहे। ही परंपरा आजही बागायत भागातील नागपूजेमध्ये जपली जाते। शिव हा नागभूषण आहे, विष्णू अनंत शयन, पृथ्वीचे धारक आदिशेष, गणपतीचा नाग उडीदार, तर सुब्रमण्यम हा नाग स्वरूपात पूजला जातो। तुळू संस्कृतीमध्ये नागब्रह्माला आराध्य दैवत मानलं जातं। अशा विविध देवपूजेमध्ये नागपूजेचे मानाचं स्थान आहे। सर्पो अनंतः तथा शेषः अपिलो नागैव च कार्कोटक शंखवाळ भूधर अन्नगाधिपतिर्देवः ಅನಂತೋ ನಾಮನಾಮತಃ ಆ ಪಾತಾಳದಲ್ಲಿ ಇರುವಂತಹ ವಾಸುಕಿ ನಾಗರಾಜ ದೇವರು ಅವರು ಎಲ್ಲ ಬ್ರಹ್ಮಾಂಡವನ್ನೆಲ್ಲ ಧಾರಣೆ ಮಾಡಿದ್ದಾರೆ। ಆ ಭಗವಂತನ ಅತ್ಯಂತ ಅವರು ಏಕಾಂತ ಭಕ್ತರು। ಭಗವಂತ ಆ ಶೇಷನ ಮೇಲೆ ಶಾಯಿಯಾಗಿದ್ದಾನೆ, ನ್ಯಾಚುರಲ್ ಎಸಿ ಇದ್ದಾಗ ಅಂತಹ ಆ ಭಗವಂತನ ಪರಿಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದಂತಹ ನಾಗದೇವರನ್ನು ಆ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿವಸ ವಿಶೇಷವಾಗಿ ಎಲ್ಲರೂ ಆರಾಧನೆ ಮಾಡ್ತಾ ಇದ್ದಾರೆ। ಆ ಬೇಡಿದಂತಹ ಎಲ್ಲ ಇಷ್ಟಾರ್ಥವನ್ನು ನಾಗದೇವರು ಅನುಗ್ರಹ ಮಾಡ್ತಾರೆ। ಸಂಪತ್ತನ್ನು, ಆರೋಗ್ಯವನ್ನು, ವಿದ್ಯೆಯನ್ನು, ಉದ್ಯೋಗವನ್ನು, ಸಂತತಿಯನ್ನು, ಮಕ್ಕಳನ್ನು ಎಲ್ಲವನ್ನು ಆ ನಾಗ ಅಂತರ್ಗತ ಪದ್ಮನಾಭ ಅನಂತ ಪದ್ಮನಾಭ ದೇವರು ಸಂಕರ್ಷಣ ಅಂತ ಹೇಳಿದ್ರೆ ಗ್ರಾವಿಟಿ ಪವರ್, ಎಲ್ಲವನ್ನು ಆ ಜಗತ್ತನ್ನು ಧಾರಣೆ ಮಾಡಿರುವಂತಹ ದೇವರು ಅಂತ ಹೇಳಿದ್ರೆ ಶೇಷ ದೇವರು, ಅನಂತ ಪದ್ಮನಾಭ ದೇವರು। ಅಂತ ದೇವರಿಗೆ ಇಲ್ಲಿ ರಾಮದೇವ್ ಹೋಟೆಲಿನ ಆ ಮಾಲಕರು ಇಲ್ಲಿ ಪ್ರತಿಷ್ಠೆ ಮಾಡಿ ಬ್ರಹ್ಮ ಕಲಶ ಇದನ್ನೆಲ್ಲ ಮಾಡಿ ವರ್ಷಂಪ್ರತಿ ಆ ಪ್ರತಿಷ್ಠಾಪನಾ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾರೆ। ಹಾಗೆ ನಾಗಪಂಚಮಿ ದಿವಸನು ವಿಶೇಷವಾಗಿ ಹಾಲಿನ ಅಭಿಷೇಕ, ಸಿಯಾಳ ಅಭಿಷೇಕ, ಪಂಚಾಮೃತ, ಕಲ್ಪೋಕ್ತ ಪ್ರಸನ್ನ ಪೂಜೆ, ಧೂಪ ದೀಪ ನೈವೇದ್ಯ ಇದನ್ನೆಲ್ಲ ಮಾಡಿಕೊಂಡು ಎಲ್ಲ ಬಂದ ಭಕ್ತರಿಗೆ ಪ್ರಸಾದವನ್ನು, ಭೋಜನ ಪ್ರಸಾದವನ್ನು, ಸಂತರ್ಪಣೆಯನ್ನೆಲ್ಲ ಮಾಡ್ತಾ ಇದ್ದಾರೆ। ಆ ನಾಗದೇವರ ಅನುಗ್ರಹ ಆಗಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳಿ ಅವರು ಎಷ್ಟೋ ವರ್ಷದಿಂದ ಈ ಹೋಟೆಲ್ ಅವರ ಮಾಲೀಕತ್ವಕ್ಕೆ ಬಂದಾಗಿಂದ 25-30 ವರ್ಷದಿಂದ ಮಾಡ್ತಾ ಇದ್ದಾರೆ। ಈ ವರ್ಷನೂ ಕೂಡ ಬಹಳ ವಿಜೃಂಭಣೆಯಿಂದ ದೇವರ ಸೇವೆ ನಡೆದಿದೆ। ಎಲ್ಲ ಭಕ್ತರಿಗೆ ಅವರ ಅಭೀಷ್ಟಗಳು ಸಿದ್ಧಿ ಆಗಲಿ, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಆ ಆಳುವ ಅಧಿಕಾರಿ ವರ್ಗಕ್ಕೆ ಎಲ್ಲರಿಗೂ ದೇವರ ಅನುಗ್ರಹದಿಂದ ಆ ಲೋಕ ಎಲ್ಲ ಸುಭಿಕ್ಷವಾಗಲಿ, ಕಾಲಕ್ಕೆ ಮಳೆ ಬೆಳೆ ಇದೆಲ್ಲ ಆಗಿ ಲೋಕ ನಾಡು ಸಮೃದ್ಧವಾಗಲಿ ಅಂತ ಹೇಳಿ ನಾವು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ। गोपाल कृष्ण शर्मा। बेळगाव शहरातील बहुतेक भागांमध्ये नागपंचमीचा सण भक्तिभावाने आणि श्रद्धेने साजरा करण्यात आला। संकल्प शिंदे, KMM मराठी, बेळगाव।